ಆ ಮಹಾಲಲಿತಾ ತ್ರಿಪುರ ಸುಂದರಿ ಅಂತಂದರೆ ಶಿವಶಕ್ತೈಕ್ಯ ಸ್ವರೂಪಿಣಿ ಆಕೆ, ಅರ್ಧನಾರೀಶ್ವರ ಸ್ವರೂಪಿಣಿ ಆಕೆ. ಇಲ್ಲಿ ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಹೀಗೆ ಪಂಚ ಪ್ರೇತಾಸನ ಸೀನ ಇವ್ರನ್ನೆಲ್ಲರನ್ನು ಸಹ ಮಂಚದ ಕಾಲುಗಳನ್ನಾಗಿ ಮಾಡಿಕೊಂಡು ಆಸನದ ಮೇಲೆ ಸದಾಶಿವನ ಅನ್ನೋ ಅಲಗೆಯ ಮೇಲೆ ತಾಯಿ ಕೂತಿರ್ತಾರೆ. ಲಲಿತಾದೇವಿನೇ ಸರ್ವೋಚ್ಚ ನ್ಯಾಯ ದೇವತೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಕೆ. ತಾಯಿಯ ಒಂದು ಕಿರಣಗಳು ನಾಲಿಗೆಯಿಂದ ಅಥವಾ ಆಕೆ ಜ್ಞಾನದಿಂದ 8 ಕಿರಣಗಳು ಆಚೆ ಬರುತ್ತೆ. ಆ ಕಿರಣಗಳೇ ವಶಿನಿ ವಾಗ್ದೇವತೆಗಳು ಅಂತ ನಾವು ಹೇಳ್ತೀವಿ. ಯಾತಕ್ಕೆ ಅಂತಂದರೆ ಇದು ರಹಸ್ಯ ನಾಮ, ಸುಮ್ಮನೆ ನಾಮ ಅಲ್ಲ, ಇದು ರಹಸ್ಯ ನಾಮ. ಲಲಿತಾ ರಹಸ್ಯ ಸಹಸ್ರನಾಮ ಅಂತ ಹೇಳ್ತಕ್ಕಂಥದ್ದನ್ನ ಗೌಪ್ಯದಲ್ಲಿ ಗೌಪ್ಯ. ಇದು ಯಾತಕ್ಕೆ ರಹಸ್ಯ ಅಂತ ಹೇಳಿದರೆ, ವಾರಾಹಿ ದೇವಿ ಯಾರು ಅಂತ 182 ಶ್ಲೋಕ ಅಂತ ನಾವು ಹೇಳ್ತೀವಿ. ಅದರಲ್ಲಿ 1000 ನಾಮಗಳಿರುತ್ತೆ. ನಾವು ನಿರರ್ಗಳವಾಗಿ ಹೇಳ್ತಾ ಹೋಗ್ತಾ ಇದ್ದಾಗ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು, ಈಗ ಜನ್ಮದ ಪ್ರಾರಬ್ಧ ಕರ್ಮಗಳು ಎಲ್ಲ ಅಲ್ಲಿ ಬರುತ್ತೆ. ನಮ್ಮ ಶಿರೋಭಾಗದಿಂದ ನಮ್ಮ ಪಾದದವರೆಗೂ ಈ ಶರೀರದಲ್ಲಿ ಇರ್ತಕ್ಕಂಥವಳೆ ಲಲಿತೆ. ಹಾಗಾಗಿ ಹಂಸ ಅನ್ನೋದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಹಂಸ ಅಂತಂದರೆ ಉಚ್ಛ್ವಾಸ ನಿಶ್ವಾಸ ಲಯಬದ್ಧವಾಗಿ ಆಕೆ ಉಸಿರಿನಲ್ಲಿ ಪ್ರಾಣದಲ್ಲೇ ಇರ್ತಕ್ಕಂಥವಳು. ಆಕೆಯನ್ನು ಬೇರೆ ಎಲ್ಲೂ ಹುಡುಕೋ ಹಾಗಿಲ್ಲ ನಾವು. ಇದು ಒಂದು ಸಹಸ್ರನಾಮ, ನಾವು ಲಲಿತಾ ಸಹಸ್ರನಾಮನ ಯಾರು ಕಲಿತು ಮನೆಯಲ್ಲಿ ಪಾರಾಯಣ ಮಾಡ್ತಾರೋ ಅವರ ಮನೆಯಲ್ಲಿ ಯಾವ ಸಮಸ್ಯೆಗಳು ಇರೋದಿಲ್ಲ. ಈಗ ಲಲಿತಾ ದೇವಿ ಅಥವಾ ಸಾಧಾರಣವಾಗಿ ಯಾವುದೇ ದೇವಿ ಅಂತಂದಾಗ ಕೆಂಪು ಬಣ್ಣ ಅಲ್ಲಿ ಬಹಳನೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಕುಂಕುಮ ಇರ್ಬೋದು, ಕುಂಕುಮಾರ್ಚನೆ ಅಥವಾ ಕೆಂಪು ಹೂಗಳಿಂದ ನಾವು ಪೂಜೆ ಮಾಡೋದು. ಈ ಕೆಂಪು ಅನ್ನೋದು ದೇವಿಗೆ ಯಾಕಷ್ಟು ಇಷ್ಟ ಅಂತ?